ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ರಾಜರಾಜೇಶ್ವರಿ ನಗರದಲ್ಲಿ ಒಟ್ಟು 14 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್, ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಚುನಾವಣೆಗೆ ಕಾಲ ಕೂಡಿ ಬಂದಿದೆ. ಇದೇ ತಿಂಗಳು ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಏನೆಂದು ತಿಳಿಯಲು ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣ ಆರಂಭಿಸಿದೆ. ನಾನು ಶರಣು ಹಂಪ. ಬನ್ನಿ, ಇವತ್ತಿನ ನಮ್ಮ ಪಾಲಿಕೆ ಪಯಣ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 14 ವಾರ್ಡ್ಗಳಿದ್ದಾವೆ. ರಾಜರಾಜೇಶ್ವರಿ ನಗರ ವಾರ್ಡ್ ಲಗ್ಗೆರೆ, ಬಂಗಾರಪ್ಪ ನಗರ, ಜ್ಞಾನಭಾರತಿ, ವಿನಾಯಕ ಲೇಔಟ್, ಮಲ್ಲತಳ್ಳಿ, ಶ್ರೀಗಂಧ ಕಾವಲ್, ಕೊಟ್ಟಿಗೆಪಾಳ್ಯ, ಚೌಡೇಶ್ವರಿ ನಗರ, ಕೆಂಪೇಗೌಡ ಲೇಔಟ್, ಫ್ರೀಡಮ್ ಫೈಟರ್ ವಾರ್ಡ್, ಲಕ್ಷ್ಮೀದೇವಿ ನಗರ, ಪೀಣ್ಯ, ಗೊರಗುಂಟೆಪಾಳ್ಯ. ಈ 14 ವಾರ್ಡ್ಗಳಲ್ಲಿ ಜನರು ತಮ್ಮ ಸಮಸ್ಯೆಗಳನ್ನು ಏನು ಹೇಳ್ಕೊಳ್ತಾರೆ, ಅದರ ಜೊತೆಗೆ ಜಿಬಿಎ ಚುನಾವಣೆ ಕುರಿತು ಅವರ ಮನದಾಳ ಏನು, ಈ ಕುರಿತು ತಿಳ್ಕೊಳ್ಳೋಣ ಬನ್ನಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲಿಗೆ ನಾನು ರಾಜರಾಜೇಶ್ವರಿ ನಗರ ವಾರ್ಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ. ಎಲೆಕ್ಷನ್ ಆಗಬೇಕಾ ನಿಮ್ಮ ಪ್ರಕಾರ? ಆದರೆ ಒಳ್ಳೇದು ಯಾಕಂತಂದರೆ ಈ ನಮ್ಮ RR ನಗರ ವಿಧಾನಸಭಾ ಕ್ಷೇತ್ರ ಬಂದು ಭಾಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ, 5.5 ಲಕ್ಷ ಜನ ದಾಟಿದೆ ಇದು. ಸೊ ಹಾಗಾಗಿ ಆ ವಾರ್ಡ್ಗೆ ಒಬ್ಬರು ಸೀಮಿತವಾಗಿ ಕೌನ್ಸಿಲರ್ ಇದ್ದರೆ ಭಾಳ ಒಳ್ಳೆಯದು. ಸೊ ಎಲ್ಲನೂ MLA ಕಂಟ್ರೋಲ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ ಅವ್ರಿಗೂ ಕೂಡ. ಹಾಗಾಗಿ ಸೊ ಇದ್ರೆ ಒಳ್ಳೇದು, ಆದರೆ ಒಳ್ಳೇದು. ಸೊ ರಸ್ತೆ ಒಂದು ಇಂಟರ್ನಲ್ ಇದೆ, ಇನ್ಸೈಡು ಅವುಗಳು ಇಂಪ್ರೂವ್ಮೆಂಟ್ ಆಗಬೇಕು. ಸ್ವಲ್ಪ ತುಂಬ ಡ್ಯಾಮೇಜ್ ಇದೆ. ಕಾರ್ಪೊರೇಟರ್ ಇಲ್ಲ, ಹೇಗೆ ನಡೀತದ ಹಿಂಗೆ ಇದ್ರೆ? ಅಲ್ಲ ಎಲೆಕ್ಷನ್ ಆಗಿ ಕಾರ್ಪೊರೇಟರ್ ಎಲ್ಲ ಇದ್ದರೆ ಏನೇ ಬಂದು ಎಂಕ್ವೈರಿ ಮಾಡ್ತಾರೆ, ಏನು ಪ್ರಾಬ್ಲಮ್ ಇದೆ ಏನಿದೆ ಅವ್ರ ಹತ್ರ ಹೋಗಿ ಹೇಳ್ಕೊಬೋದು, ಮಾಡ್ತಾರೆ. ಕಾರ್ಪೊರೇಟ್ ಇಂಪಾರ್ಟೆಂಟ್ ಇದೆ, ಎಲೆಕ್ಷನ್ ನಡೀಬೇಕು, ಆಗಬೇಕು. ಅವೆಲ್ಲ ಏನು 5 ವರ್ಷಕ್ಕೋ ಏನಿರ್ತಾರೆ, ಯಾವ ಟರ್ಮ್ಗೆ ಇರ್ತಾರೆ ಆ ಟರ್ಮ್ಗೆ ಆಗ್ತಾಯಿದ್ರೆ ಒಳ್ಳೇದು. ಸರ್, ಎಲೆಕ್ಷನ್ ಆಗಿಲ್ಲ ಸರ್, ಜಿಬಿಎ ಎಲೆಕ್ಷನ್ ಏನು ಹೇಳ್ತೀರಿ ಸರ್? ಬೇಕಲ್ವಾ ಲೋಕಲ್ ಕಾರ್ಪೊರೇಟ್? ಬೇಕು ಆ್ಯಕ್ಚುಲಿ. ಬಟ್ ಏನಾಗಿದೆ ಇಲ್ಲಿ, ದ ಓಪನ್ ಸೀಕ್ರೆಟ್ ಇಸ್ ಲೈಕ್ ದಿಸ್. ಇಲ್ಲಿರೋ ಕನ್ಸರ್ನ್ ಪರ್ಸನ್, ಐ ಡೋಂಟ್ ವಾಂಟ್ ಟು ನೇಮ್ ದ ಪರ್ಸನ್ ಹೂ ಇಸ್ ಇನ್ ಚಾರ್ಜ್ ಹಿಯರ್, ಅವರಿಗೆ ಮೇ ಬಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ಈಸ್ ನಾಟ್ ಗೆಟಿಂಗ್ ದ ಸಪೋರ್ಟ್, ದಟ್ಸ್ ವೈ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅಂತ ನಾನು ಅನ್ಕೊಂಡಿರೋದು. ಅಲ್ಲ, ಬಟ್ ನೆಸಿಟಿ ಅಲ್ವಾ ಸರ್, ಒಂದು ಕ್ಯಾಪಿಟಲ್ ಸಿಟಿ. ಎಕ್ಸಾಕ್ಟ್ಲಿ, ದೇ ಹ್ಯಾವ್ ಟು ಫಂಡ್ ಮಾಡಬೇಕು. ಅವ್ರಿಗೆ ಫಂಡ್ ಮಾಡಿದ್ಮೇಲೆ ಹಿ ಕ್ಯಾನ್ ಟೇಕ್ ದ ಆ್ಯಕ್ಷನ್. ಓಕೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ. ಸೊ ವಿ ಆರ್ ದ ಸಫರರ್ಸ್, ಅಂದರೆ ಯಾರು? ನಾವು ಪ್ರಜೆಗಳು. ದಟ್ ಈಸ್ ದ ಪ್ರಾಬ್ಲಮ್. ಜಿಬಿಎ ಎಲೆಕ್ಷನ್ನೇ ಆಗಿಲ್ಲ, ಎರಡೂ ಗೌರ್ಮೆಂಟ್ಗಳು ಯೋಚನೆ ಮಾಡೇ ಇಲ್ಲ ಸರ್. ಇದು ಸಮಸ್ಯೆ ತುಂಬ ದೊಡ್ಡದು. ಬರೀ ಎಲೆಕ್ಷನ್ ಆಗಿ ಯಾರೋ ಬಂದ್ರೂ ಅವರು ಮಾಡೋದು ಇದೇ ಕೆಲಸನೇ. ಸಿಸ್ಟಮ್ಮೇ ಆ ಥರ ಇದ್ಬಿಟ್ಟಿದೆ. ನೀವು ಆಮೂಲಾಗ್ರ ಬದಲಾವಣೆ ಮಾಡಬೇಕು ಅಂತಂದರೆ ಅದು ಏನು ಮಾಡಬೇಕು ನೋಡ್ಬೇಕಾ? ಏನಾಗಬೇಕಂತೀರಿ ನಿಮ್ಮ ಪ್ರಕಾರ? ಪೂರ್ತಿ ಆಮೂಲಾಗ್ರ ಇರೋ ಸಿಸ್ಟಮ್ ಪೂರ್ತಿ ಹೋಗ್ಬಿಡ್ಬೇಕು, ಜನ ಎಲ್ಲ ಹೋಗ್ಬೇಕು, ಹೊಸೊಬ್ಬರು ಬರಬೇಕು, ಓಕೆ, ಯುವಕರನ್ನ ತರಿಸ್ಬೇಕು. ಜಿಬಿಎ ಅಧಿಕಾರಿಗಳನ್ನೇ ಇದು ಮಾಡಬೇಕು. ಜಿಬಿಎ ಅಧಿಕಾರಿಗಳಿಗೆ ಇದು ವಲಯ ಮಾಡಿಬಿಟ್ಟು ಅಲ್ಲೂ ಅಧಿಕಾರಿಗಳು ಕಡಿಮೆ ಇದ್ದಾವೆ, ಕಡಿಮೆ ಇದೆ ಆಫೀಸರ್ಸು, ಅಲ್ಲೂ ಸರಿಯಾಗಿ ಯಾರೂ ಸಿಗಲ್ಲ. ಹೇಗೆ ಕಾರ್ಪೊರೇಟರ್ ಇದ್ದರೆ ಒಂದಷ್ಟಾದ್ರೂ ಹೆಲ್ಪ್ ಆಗೋದ ನಿಮಗೆ? ಖಂಡಿತ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಕಾರ್ಪೊರೇಟಿಗೆ, ಯಾಕೆಂದರೆ ಅದು ಸಿಸ್ಟಮ್ ಅವಾಗಿಂದ ಇದೆ, ಆ ಸಿಸ್ಟಮ್ ಮೇಲೆ ಬರಬೇಕು ನಾವು. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸಡನ್ನಾಗಿ ಚೇಂಜ್ ಮಾಡಿದ್ರೆ ಅದನ್ನು ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಕಾರ್ಪೊರೇಟರ್ ಇದ್ರೇ ಒಳ್ಳೇದು ಅಂತ. ಆ ಟೈಮಿಗೆ ಸರಿಯಾಗಿ ಮಾಡೋದು ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ರೂಲಿಂಗ್ ಗೌರ್ಮೆಂಟ್. ಬಟ್ ದೇ ಹ್ಯಾವ್ ಟು ಫಾಲೋ ದಿ ಸ್ಟ್ರಿಕ್ಟ್ ರೂಲ್ಸ್ ಟು ಕಂಡಕ್ಟ್ ಎಲೆಕ್ಷನ್ ಅಟ್ ಎ ರೈಟ್ ಟೈಮ್ ಆ್ಯಂಡ್ ಇನ್ ಟೈಮ್. ಸೊ ದಟ್ ಈಸ್ ವಾಟ್ ಐ ಫೀಲ್ ಲೈಕ್ ಆ್ಯಸ್ ಎ ಆರ್ಡಿನರಿ ಸಿಟಿಸನ್. ನೋಡಿದ್ರಲ್ಲ ಈ ವಾರ್ಡ್ನ ಜನ ಏನು ಹೇಳಿದ್ರು ಅಂತೇಳಿ. ನೆಕ್ಸ್ಟ್ ಬಂಗಾರಪ್ಪ ನಗರ ವಾರ್ಡ್ ಕಡೆಗೆ ಹೋಗೋಣ, ಅಲ್ಲಿ ಏನು ಹೇಳ್ತಾರೆ ಕೇಳೋಣ.
ನಾನೀಗ ಬಂಗಾರಪ್ಪ ನಗರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ, ಎಸ್ಪೆಷಲಿ GBA ಚುನಾವಣೆ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳ್ತಿಳ್ಕೊಳ್ಳೋಣ. ನಮ್ಮ ಬೋರ್ಲ್ ಒಳಗೆಲ್ಲ ನೀರು ಖಾಲಿ ಆಗೈತೆ, ಅದರಿಂದ ಎಲ್ಲ ಕೇಳ್ತಾ ಇದ್ದಾರೆ. ಈಗ ಎಲ್ಲ ಕಂಪ್ಲೇಂಟ್ ಆಗೈತಿ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಈ ತಿಂಗಳು ಕೊಡಬೇಕಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಏನು ನೀರೇ ಬರಲ್ವಾ, ಹೇಗೆ? ನೀರು ಬೋರ್ಲ್ ನೀರು ಈಗ ಈ ಬರಗಾಲದಾಗ ನಿಂತು ಹೋಗ್ತಾವೆ. ಸರ್ ಕಾರ್ಪೊರೇಟರ್ಗೆ ಹೇಳ್ಬೇಕಂದ್ರೆ ಅವ್ರಿಲ್ಲ, ಯಾವ್ರು ಇಲ್ಲ, ಎಲೆಕ್ಷನ್ನೇ ಆಗಿಲ್ಲ, ಎಲೆಕ್ಷನ್ ಆಗಿಲ್ಲ. ಈಗ ನಾವು ಏನು ಹೇಳಿದ್ರು MLA ಕಡೆ ಹೇಳ್ಬೇಕು, ಇಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಕಡೆ ಹೇಳ್ಬೇಕು. ಇಷ್ಟೇ ನಮ್ಮ ಪರಿಸ್ಥಿತಿ ಇರೋದು. ಇಲ್ಲಿ ಯಾವುದು ಬೋರೇ ಇಲ್ಲ ಮನೆಗಳಿಗೆ, ಎಲ್ಲಿಗೆ ಯಾವ ಮನೆಗೆ ಬೋರ್ ಇಲ್ಲ. ಈ ಥರ CMC ನೀರು ಈ ಥರ ಬಿಟ್ರೆ ವಾಟರ್ ಟ್ಯಾಂಕರ್ ನೀರೇ ತಗೋಬೇಕು, ಟ್ಯಾಂಕರ್ ನೀರೇ ಇಲ್ಲಿ ಬೋರಲ್ಲಿ ನೀರು ಇಲ್ಲ. ಓಕೆ, ಮತ್ತು ಹೇಗೆ ಕಷ್ಟ ಸರ್, ಬೇಸಿಗೆಯಲ್ಲಿ ಬೇಸಿಗೆ ತುಂಬ ಕಷ್ಟ. ಕಾರ್ಪೊರೇಟರ್ ಇಲ್ಲ. ಈಗ ನಾವು ಡಾಕ್ಟರ್ ಮಂಜುನಾಥ್ ಇಲ್ಲಿಂದ ಅಲ್ಲಿಗಂಟ ಅವರೇ ಪಾಪ, ಅವ್ರನ್ನ ನಾವು ಎಳೆಯೋಕ್ಕಾಗಲ್ಲ, ಚಿಕ್ಕದಕ್ಕೆಲ್ಲ. ಈಗ ನೈನು ಈ ಕಾವೇರಿ ನೈನು ಎಲ್ಲಿ ಪಟ್ಟಲಮ್ಮ ದೇವಸ್ಥಾನದಿಂದ ಅವ್ರ ಫಂಡಿಂದ ಇಲ್ಲಿಗೆ ಪೈಪ್ ತಂದು ಕೊಟ್ಟವ್ರೆ, ಇಲ್ಲಿಗೆ ಬಂಗಾರಪ್ಪನ ದಪ್ಪ ಪೈಪ್ ಲೈನ್. ಇವಾಗ ನಮಗೆ ಕೆಲಸ ತೊಗೊಂಡಿರೋದ್ರಿಂದ ನಮಗೆಲ್ಲ ಮೀಟ್ರ್ ಕೊಟ್ಟು ನೀರು ಕೊಟ್ಟರೆ ನಮಗೆ ಸ್ವಲ್ಪ ಸಾಲ್ವ್ ಆಯ್ತು ಸರ್. ಎಲ್ಲ ರಾಜಕಾರಣಿಗಳಿಗೆ ನಾವು ಅರ್ಜಿ ಕೊಟ್ಟು ಸಾಕಾಯಿತು. BBMP ಅವರು ಈ ಕಡೆ ತಿರುಗು ನೋಡೋದಿಲ್ಲ. ಈ ಊರು ಸುತ್ತಲೂ ಕಾಂಪೌಂಡ್ ಹಾಕಿ ರಸ್ತೆಗಳು ಇಲ್ಲ. 1234 ಮನೆಗೆ ಒಂದೇ ರೋಡ್ ಇರೋದು. ಇದು ಒಂದೇ ರೋಡು, 1234 ಮನೆಗೆ ಒಂದೇ ರೋಡು. ಯಾರ ಸತ್ತೋದ್ರೆ ಹೆಣ ತಗೊಂಡೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇಕ್ಕಿ ತಗೊಂಡೋಗ್ತಿದ್ರು, ಅದಕ್ಕೂ ಜಾಗ ಇಲ್ದಂಗೆ ಆಗೈತೆ. ಮೋರಿ ಎಲ್ಲ ಮುಚ್ಚೋಗವೆ, ರಸ್ತೆಗಳು ಗುಂಡಿ ಬಿದ್ದವೆ. ಸುಮಾರು ಅರ್ಜಿ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಹೇಳಿದ್ದೀವಿ. ನೀರಿನ ಬಗ್ಗೆನೇ ನಮಗೆ ಚಿಂತೆ ಜಾಸ್ತಿ. ಈಗ ಹೇಳಿದ್ರಲ್ಲ, ಕರೆಕ್ಟಾಗಿ ಹೇಳಿದ್ರು, ಸುತ್ತು ಕಾಂಪೌಂಡ್ ಹಾಕಿದ್ರು. ಇದೇ ಜಾಗಕ್ಕೆ ಹೋಗ್ಬಿಟ್ಟು ಇದೇ ಜಾಗ ಬರಬೇಕು. ಇದೆಲ್ಲ ಒಳ್ಳೇದಾ? ಒಂದು ದೊಡ್ಡವರು, ಅದು ಮುಖ್ಯಮಂತ್ರಿ ಆಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ DK ಶಿವಕುಮಾರ್ ಏನು ಮಾಡ್ತಾರೆ ಸರ್? ಜನಗಳಿಗೆ ಒಳ್ಳೇದು ಮಾಡಬೇಕು, ಬಡವರ ಬಗ್ಗೆ ಏನು ಮಾಡಬೇಕು ಮಾಡಬೇಕು. ಎಲ್ಲ ಅಮೌಂಟ್ ಏನು ಹೇಳ್ತೀರಿ? ಎಲೆಕ್ಷನ್ ಆಗಿಲ್ಲಲ್ಲ? ಎಲೆಕ್ಷನ್ ಆಗಬೇಕು ಸರ್. ಎಲೆಕ್ಷನ್ ಆದ್ರೇ ಕೌನ್ಸಿಲರು ಬಂದ್ರೇ ವಾರ್ಡ್ಗಳು ಇಂಡಿಸಿದ್ದಾರೆ. ಸ್ಮಾರ್ಟ್ ಆಗಿದೆ ವಾರ್ಡ್ಗಳೆಲ್ಲ. ಇದೇನೇ ವಾರ್ಡ್ ಮಾಡಿದ್ದಾರೆ, 22ನೇ ವಾರ್ಡು, ಬಂಗಾರಪ್ಪನಗರ ಮೇನ್ ವಾರ್ಡು, RR ನಗರದಲ್ಲಿ ನಂಬರ್ 1 ವಾರ್ಡ್ ಇವಾಗಿದು. ಇದಕ್ಕೆ ಅಭಿವೃದ್ಧಿ ಕೆಲಸನ ಆಗಬೇಕು ಅಂತ ಅಂದರೆ ಕೌನ್ಸಿಲರ್ ಎಲೆಕ್ಷನ್ ಆಗಿಲ್ಲಲ್ಲ, ಯಾರು ನಿಮ್ಮ ಏನು ಸಮಸ್ಯೆ ಕೇಳೋರು ಯಾರು? ಅಲ್ಲಿ ಎಲೆಕ್ಷನ್ ಯಾರು ಮಾಡ್ತಾರೆ, ಯಾರು ಬಿಡ್ತಾರೆ ಇನ್ನೇ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಗೆದ್ದವ್ರೆ ನಾವು ಮಾಡ್ತೀವಿ, ಮಿನಿಸ್ಟ್ರುಗಳೇ. ಬಟ್ ಇಲ್ಲಿ ಏನು ಅಂತ ಯಾರು ಬಂದು ನೋಡ್ತಾ ಇಲ್ಲ. ನೀರಿಗೆ ತೊಂದರೆ, ಓಡಾಡೋಕ್ಕೆ ರಸ್ತೆನೇ ಇಲ್ಲ. ನಮಗಂತೂ ಈ ರಸ್ತೆ ಗಲ್ಲಿ, ಆಸ್ಪತ್ರೆ ಗಲ್ಲಿ, ಬಾತ್ರೂಮ್ ಆವಾಗೂ ಕಟ್ಕೊತಾನೆ ಇರುತ್ತೆ. ಏನು ನಮ್ಗೆ ಅನುಕೂಲ ಅನ್ನೋದು ಇಲ್ಲ. ತುಂಬ ತೊಂದರೆಯಲ್ಲೇ ಇದ್ವಿ, ನೀರು ಹೊರಕ್ಕಾಗ್ತಾ ಇಲ್ಲ. ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಯಾರಿಗೆ ಹೇಳ್ತೀರಮ್ಮ ಸಮಸ್ಯೆ? ಯಾರಿಗೂ ಹೇಳೋಕ್ಕಾಗಲ್ಲ. ಕಾರ್ಪೊರೇಟರ್ ಅಂತ ಇಲ್ಲ ಇವಾಗ ಇಲ್ಲಿ ಯಾರೂ ಇಲ್ಲ ಬಿಡು. ಇವಕ್ಕೆ ಊರಿಗೆ ಒಕ್ಕಲೆಲ್ಲ ಮಸಾಣ ಕೆಣ ಅಲ್ಲ, ಆ ಥರ ಇದೆ ಇದು. ಕೂಡಲೇ ಎಲೆಕ್ಷನ್ ಮಾಡಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯ. ಅದ್ರ ಜೊತೆಗೆ ಸಮಸ್ಯೆ ಕೂಡ ಬೇಗ ಬಗೆಹರಲಿ ಅನ್ನೋದು ಅವರ ಅಭಿಪ್ರಾಯ. ನೆಕ್ಸ್ಟ್ ನಾನು ಈಗ ಜ್ಞಾನಭಾರತಿ ವಾರ್ಡ್ ಕಡೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ. ನಾನೀಗ ಜ್ಞಾನಭಾರತಿ ವಾರ್ಡಲ್ಲಿದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ, ಎಸ್ಪೆಷಲಿ GBA ಎಲೆಕ್ಷನ್ ಬಗ್ಗೆ ಏನಿದೆ ಅವರ ಅಭಿಪ್ರಾಯ, ಮಾತಾಡ್ಸೋಣ ಬನ್ನಿ. ನಿಮ್ಮ ಸಮಸ್ಯೆಗಳಿದ್ರೆ ಯಾರ ಹತ್ರ ನೀವು ಹೇಳ್ಕೊತೀರಿ? ಯಾರು ಇಲ್ಲದಿರೋದಕ್ಕೆ ಯಾರ ಹತ್ರ ಹೇಳ್ಕೊಳ್ವಾ ನಾವು? ಕಾರ್ಪೊರೇಟರ್ ಅಂತೂ ಇಲ್ಲ 5-6 ವರ್ಷ. ಹೌದು 5 ವರ್ಷ ಆಗೋಯ್ತು. ಯಾರು ಬಂದರೂ ಕೆಲಸ ಮಾಡಲ್ಲ ಸರ್. ಸುಮ್ಮನೆ ಅದೇನು ರಾಜಕೀಯ ಅಂತಾರೆ, ನನಗೆ ಅದು ಬೇಕಾಗಿಲ್ಲ. ಎಲೆಕ್ಷನ್ ಮಾಡ್ತೀವಿ ಅಂತಾರೆ, ಮಾಡಲೇಬೇಕು. ಮಾಡೋದು ಒಳ್ಳೇದಲ್ಲ, ಎಲ್ಲರಿಗೂ ಒಳ್ಳೇದಲ್ವಾ? ಖಂಡಿತ ಜನರಿಗೆ ಅಲ್ಲ, ಮಾಡ್ತೀನಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಈಗ ಎರಡು ಕಾರ್ಪೊರೇಟರ್ ಆಗೋಗ್ಬೇಕಾಗತ್ತೆ ಲೆಕ್ಕ ನೋಡಿದ್ರೆ. 1 ಟರ್ಮ್ ಆಗೋಯ್ತು, ಅವಾಗಲೇ ಆಗೋಯ್ತು, ಬಿಟ್ಟಾಕಿಯೋದು. ಇವಾಗ ಮಾಡಿದ್ರೆ ಕಾರ್ಪೊರೇಟರ್ ಕೇಳ್ಕೊಬೋದು ಹೋಗ್ಬಿಟ್ಟು, ಹಿಂಗೆಲ್ಲ ಸಮಸ್ಯೆ ಐತಿ ಅಂತ ಹೇಳ್ಬೋದು. ಈ MLA ಹೋಗಿ ಹೇಳೋದು, MLA ಹುಡುಕ್ತೀರ ಅವ್ರನ್ನ. ಅದೇ ಮೇಲಾಗಿ ಜಾಸ್ತಿ ಪುಡಿ ರೋಡಿಗಳು ಜಾಸ್ತಿ ಸಿಕ್ಕಾಪಟ್ಟೆ ಅವ್ರನ್ನ ಮಟ್ಟ ಹಾಕೋಕ್ಕೆ ಈ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಕೈಲೂ ಆಗಲ್ಲ, ಯಾರ ಕೈಲೂ ಆಗಲ್ಲ. ಅವರು ಕೇಳ್ದಂಗೆ ಕೇಳ್ತಾರೆ, ಅವ್ರು ಹೇಳ್ದಂಗೆ ಮಾಡ್ತಾರೆ. ಅವರು ಒಬ್ರು ಅವ್ರು ಕೇಳೋದು ಇಲ್ಲ, ಒಬ್ಬರು ಬಿಟ್ಟು ಬರೋದಿಲ್ಲ, ಒಬ್ರು ಇದೇ ಮಾಡ್ತಾ ಇಲ್ಲ. ಈ ಸಣ್ಣ ಪುಟ್ಟ ಸಮಸ್ಯೆಗಳು ನೀವೇ ಬಗೆಹರಿಸ್ಕೋಬೇಕು ನೀವು. ಇಲ್ಲೆಲ್ಲ ನಾವುಗಳು ಅವರೇ ಅದೇ ಸ್ಥಳೀಯರ ಇದು ಮಾಡ್ಕೊಬೇಕಲ್ಲ. ಏನು ಇವ್ರಿಗೆಲ್ಲ ಹೇಳಿದ್ರು ಪ್ರಯತ್ನವೂ ಇಲ್ಲ, ಸುಮ್ಮನೆ ಹ್ಞೂ ಅಂತಾರೆ ಅಷ್ಟೇ, ಏನು ಮಾಡಲ್ಲ. ಏನು ಸರ್ ಕಾರ್ಪೊರೇಟರ್ ಇಲ್ಲಲ್ಲ ಸರ್ ನಿಮ್ಮ? ಅದೇ ಮೇನ್ ಕಾರ್ಪೊರೇಟರ್ ಇಲ್ಲ.
ಕರೆಕ್ಟಾಗಿ ನಮಗೆ ಅದು 6 ವರ್ಷ ಆಯಿತು. ಯಾರು ಅದು ತಿರುಗಿ ನೋಡೋದಿಲ್ಲ ಅಷ್ಟೇ. ಅದಾಯ್ತಾ ಮುಗೀತು. ಎಲೆಕ್ಷನ್ ಮತ್ತೆ ಏನು ಬೇಕೋ ಬೇಡ ಪಾರ್ಟಿಗಳು ಅದೇ ಈಗ ಅವರೇ ಜಾಸ್ತಿ ಇವಾಗ ಕುಸುಮ ಅವರು ಇವಾಗ ಏನೋ ಸಪೋರ್ಟಿಂಗ್ ಇದ್ದಾರೆ. ನೋಡ್ಬೇಕು ಇನ್ಮೇಲೆ ಅವ್ರಿಗೆ ಸಮಸ್ಯೆಗಳು ಏನೇನಿದ್ದು ಪರಿಹಾರ ಅವರೇ. ಅಲ್ಲ, ನಿಮ್ಮ ಪ್ರಕಾರ ಎಲೆಕ್ಷನ್ ಬೇಕಾ? GBA ಎಲೆಕ್ಷನ್ ಆಗಬೇಕಾ? ಪಾಲಿಕೆ ಎಲೆಕ್ಷನ್, ಕಾರ್ಪೊರೇಟರ್ ಆಗ್ಬೇಕು ಸರ್. ನೀರಿಂದ ಜಾಸ್ತಿ ಪ್ರಾಬ್ಲಮ್ ಇದೆ. ಏನ್ರಿ ಇದು ಫಿಲ್ಟರ್ ನೀರು ಇತ್ತಲ್ಲ, ಇಲ್ಲಿ ಮಾಡಿದರು, BJP ಇದ್ದಾಗ ಮಾಡಿದರು, ಕಾಂಗ್ರೆಸ್ ಬಂದಾಗಿಂದ ಬಂದ್ ಮಾಡಿದ್ದಾರೆ ಅದು. ಓಕೆ, ವಾಟರ್ ಫಿಲ್ಟರ್. ವಾಟರ್ ಫಿಲ್ಟರ್ ಸಮ್ಮರ್ ಅಲ್ಲಿ ಪ್ರಾಬ್ಲಮ್ ಇರುತ್ತಲ್ಲ ಸರ್, ಯೂಶಲಿ ಈ ಸಮ್ಮರ್ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದೆ ಸರ್, ಬಡವರಿಗೆ, ಅವರಿಗೆ, ಎಲ್ಲರಿಗೆ. ಸರ್, ನಿಮ್ಮ ಒಪಿನಿಯನ್ ಏನ್ ಸರ್? ಎಲೆಕ್ಷನ್ ಆಗಿಲ್ಲಲ್ಲ, 6 ವರ್ಷ ಆಯ್ತು. ಬಾಡಿ ಇದು ಆಗ್ಬೇಕು ಸರ್, ಇದು ಆದ್ರೇನೆ ಒಳ್ಳೇದಲ್ರಿ. ಅವ್ರಿಗೆ ನಾವು ಇದು ಕೇಳ್ಬೋದು ಅವರಿಗೆ. ನೋಡಿದ್ರಲ್ಲ ಜ್ಞಾನ ಭಾರತಿ ವಾರ್ಡ್ನ ಜನ ಏನು ಹೇಳಿದ್ರು ಅಂತ ಹೇಳಿ. ನಾನೀಗ ನೆಕ್ಸ್ಟ್ ಮಲತಳ್ಳಿ ವಾರ್ಡ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ಏನು ಮಾತಾಡ್ತಾರೆ ನೋಡೋಣ ಬನ್ನಿ. ನಾನೀಗ ಮಲತಳ್ಳಿ ವಾರ್ಡಲ್ಲಿದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ, GBA ಚುನಾವಣೆ ಬಗ್ಗೆ ಅವರ ಅಭಿಪ್ರಾಯ ಏನು ಮಾತಾಡ್ಸೋಣ ಬನ್ನಿ. 6 ವರ್ಷ ಆಯ್ತು ಸರ್, ಎಲೆಕ್ಷನ್ ಆಗಿಲ್ಲ. ಅವ್ರೀಗ ಮಿನಿಸ್ಟರ್ಸ್ ಇದ್ದಾರೆ, MLAs ಇದ್ದಾರೆ, ಓಕೆ. ಬಟ್ ಅವರು ಕಾನ್ಸ್ಟಿಟ್ಯೂಷನ್ಸ್ಗೆ ಬರುತ್ತೆ. ಅದೇ ಕೌನ್ಸಿಲರ್ಸ್ ಇದ್ದರೆ ಅವ್ರ ವಾರ್ಡ್ನ ಅವ್ರು ನೀಟಾಗಿ ಇಟ್ಕೊಳ್ತಾರೆ. ಇಲ್ಲ ಏನಾದರೂ ಕುಂದುಕೊರ್ತಿದ್ರೆ ಅವ್ರು ನೋಡ್ಕೊತಾರೆ. ಸೊ ಕೌನ್ಸಿಲರ್ ಇರಬೇಕು. ಕೌನ್ಸಿಲರ್ ಒಂದು ಮನೆಗೆ ತಂದೆ ಇದ್ದಂಗೆ, ಏರಿಯಾಗೊಬ್ಬ ತಂದೆ ಅಂತಾರಲ್ಲ, ವಾರ್ಡ್ಗೊಬ್ಬ ಯಾರಾದರೂ ಲೀಡ್ರ್ ಇದ್ದರೆ ವಾರ್ಡ್ನ ಅಟ್ಲೀಸ್ಟ್ ಕೇಳೋರು ಯಾರಾದರೂ ಒಬ್ರು ಇರ್ತಾರೆ ಅನ್ನೋದಾದ್ರೂ ಇರುತ್ತೆ. ಎಲೆಕ್ಷನ್ ಮಾಡಿದ್ರೆ ಒಳ್ಳೇದು. ತುಂಬ ವರ್ಷ ಆಯ್ತಲ್ವಾ, 6-7 ವರ್ಷ ಆಗಿದೆ. 6 ವರ್ಷ ಆಯಿತು. ಕಾರ್ಪೊರೇಟರ್ ಇದ್ದರೆ ಈ ಪ್ರತಿಯೊಂದು ಇದನ್ನು ಅವ್ರು ನೋಡ್ಕೋತಾರೆ. ಇಲ್ಲಿ ಇಡೀ ಬೆಂಗಳೂರು ನೋಡ್ಕೋಬೇಕಂದ್ರೆ ಒಬ್ಬರಿಗೆ ಕಷ್ಟ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿ ಏರಿಯಾ ಕಾರ್ಪೊರೇಟರ್ ಇದ್ದರೆ ಒಳ್ಳೇದಲ್ವಾ. ನಾವು ವಿ ಕ್ಯಾನ್ ಟಾಕ್ ಟು ಹಿಮ್, ಹೀಗೀಗಿದೆ ಅಂತ. ಈಗ ಎಲೆಕ್ಟೆಡ್ ಮೆಂಬರ್ಸು ಯಾರು ಬರೋದಿಲ್ಲ ರೀ. ನಾವು ಅವ್ರ ಮನೆಗಳು ಗೊತ್ತಿರಲ್ಲ, ಹುಡುಕೊಂಡು ಹೋಗಿ ನಾವು ಹೇಳೋಣ ಅಂದರೆ ಏನು ಕೊಡಲ್ಲ. ಇಲ್ಲೊಂದು ಬೋರ್ಡ್ಗಳು ಹಾಕ್ತಾರೆ, ಇಂಥವ್ರು ಕಾರ್ಪೊರೇಟ್ರಿ ಇದೆ ಅಂತ ಹಾಕ್ತಾರೆ. ಅವೇನೂ ಯೂಸ್ ಇಲ್ಲ, ಸುಮ್ಮನೆ ಇಲ್ದಿದ್ರು ಅಷ್ಟೇ. ನಾವೊಂದು ಅಂಥವಕ್ಕೆ ನಾನು ಭಾಳ ಇದನ್ನು ಕೊಡ್ತೀನಿ, ಕಮ್ಯುನಿಕೇಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಏನು ಪ್ರಯೋಜನ ಆಗಲ್ಲ. ನೋಡಿದ್ರಲ್ಲ ಮಲತಳ್ಳಿ ಜನರ ಸಮಸ್ಯೆಗಳೇನು ಮತ್ತು GBA ಚುನಾವಣೆ ಎಷ್ಟು ಮುಖ್ಯ ಅನ್ನೋದು ಅವರ ಅಭಿಪ್ರಾಯವನ್ನು. ನೆಕ್ಸ್ಟು ಗೊರಗುಂಟೆಪಾಳ್ಯ ವಾರ್ಡ್ ಹತ್ರ ಹೋಗೋಣ. ಅಲ್ಲಿ ಜನ ಏನು ಹೇಳ್ತಾರೆ ಅವ್ರು ಮಾತಾಡ್ಸೋಣ ಬನ್ನಿ. ನಾನೀಗ ಗೊರಗುಂಟೆಪಾಳ್ಯ ವಾರ್ಡಲ್ಲಿದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ, ಎಸ್ಪೆಷಲಿ GBA ಚುನಾವಣೆ ಬಗ್ಗೆ ಅವರ ಅಭಿಪ್ರಾಯ ಏನು ತಿಳ್ಕೊಂಬೇಡ. GBA ಎಲೆಕ್ಷನ್ ಆಗ್ಬೇಕು ಸರ್. GBA ಎಲೆಕ್ಷನ್ ಇದ್ರೆ, ಯಾಕೆಂದ್ರೆ ಈ ಕಸ ಗುಡಿಸೋದು ಎಲ್ಲ MLA ಅವ್ರು ನೋಡಕ್ಕಾಗಲ್ಲ, ಅವೆಲ್ಲ ನಾವು ಹೇಳಕ್ಕಾಗಲ್ಲ. ಲೈಟ್ಗಳೆಲ್ಲ ಹೇಳಕ್ಕಾಗಲ್ಲ. ಆದ್ರೂ ಪರವಾಗಿಲ್ಲ, ಉತ್ತಮವಾಗಿ ಎಲ್ಲ ಇದೆ. ಏನು ಅಂದ್ರೆ ಅವ್ರಿಗೆ ಅನುದಾನ ಕೊಡ್ತಾ ಇಲ್ಲ. ಕೆಲವು ಕೆಲಸಗಳು, ಸ್ಕೂಲು ಎಲ್ಲ ಸ್ಥಗಿತಗೊಂಡಿದೆ, ಕೆಲಸಗಳು ಆಗ್ಬೇಕಾಗಿರೋವು. ವಾರಕ್ಕೊಂದು ನಿಂತೋಗಿದೆ. ಅದು ಒಳ್ಳೆ ಅವ್ರ ಯೋಜನೆ ತುಂಬಾ ಜೋರಾಗಿತ್ತು MLA ಅವ್ರದ್ದು. ಅದೊಂದಿಲ್ಲ. ಯಾಕೆಂದ್ರೆ ಕಾರ್ಪೊರೇಟರ್ ಇದ್ರೆ, ಲೋಕಲ್ ಕಾರ್ಪೊರೇಟರ್ ಇದ್ರೆ ಇನ್ನೂ ಅನುಕೂಲ ಆಗೋದು. ಲೋಕಲ್ ಕಾರ್ಪೊರೇಟರ್ ಬೇಕು ಸರ್, ಯಾಕಂದ್ರೆ ಎಲ್ಲದಕ್ಕೂ MLA ಅವ್ರ ಹತ್ರಕ್ಕೆ ಹೋಗಕ್ಕಾಗಲ್ಲ ಸರ್. ಇಲ್ಲಿ ಎಲೆಕ್ಷನ್ ಆಗಿ 6 ವರ್ಷ ಆಯ್ತು. ಇಲ್ಲಿ ಲೋಕಲ್ ಕೌನ್ಸಿಲರ್ಗಳು ಇದ್ರೆ ಕೆಲಸಗಳು ಉತ್ತಮವಾಗಿ ಆಗವು. ಎಲ್ಲದಕ್ಕೂ ಹೋಗಿ MLA ಕೇಳಕ್ ಆಗಲ್ಲ ನಾವು. ಅದರಿಂದ ಲೋಕಲ್ ಎಲೆಕ್ಷನ್ ಆದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಇರೋದ್ರಲ್ಲಿ MLA ಎಲ್ಲ ಅಚ್ಚುಕಟ್ಟಾಗಿ ಕೆಲಸ ಮಾಡವ್ರೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ಲೋಕಲ್ ಕೌನ್ಸಿಲರ್ ಇದ್ರೆ ಸ್ಪಾನ್ಸರು. ಆದ್ರೆ ಆಗ್ಬೇಕು. ಈಗೇನ ಮುಂದಕ್ಕೆ ಹೋಗ್ತಾ ಇದೆ, ಆದ್ರೆ ಒಳ್ಳೇದು. ಇಲ್ಲಿ ಲೋಕಲ್ ಅವರೆಲ್ಲ ಕೆಲಸ ಮಾಡಬಹುದು. ಪ್ರಾಬ್ಲಮ್ ಇದ್ರೆ ಯಾರಿಗೆ ನೀವು ಕಮ್ಯುನಿಕೇಟ್ ಮಾಡ್ತೀರಿ? ಯಾರಿಗೆ ಹೇಳೋಣ ಸರ್, MLA ಹೇಳ್ಬೇಕು. MLA ಬಿಟ್ರೆ ಇನ್ ಯಾರಿಗೆ ಹೇಳ್ತೀವಿ? ಯಾರು ಇನ್ನು ಯಾರಾದಾರ ಇಲ್ಲಿ ಹೇಳಕ್ಕೆ? ಲೋಕಲ್ ಕಾರ್ಪೊರೇಟರ್ ಅಂತ ಯಾರಿಲ್ಲ. ಎಲೆಕ್ಷನ್ ಆಗದೆ 6 ವರ್ಷ ಆಯ್ತು. MLA ಸಿಗದೇ ಇಲ್ಲ. MLA ಯಾರು ಸಿಗ್ತಾರೆ ಇಲ್ಲಿ? MLA ನಿಮ್ಮ ಒಪಿನಿಯನ್ ಏನ್ ಸರ್? ಎಲೆಕ್ಷನ್ ಆಗ್ಬೇಕಾ ಲೋಕಲ್ ಬಾಡಿ ಎಲೆಕ್ಷನ್ ಅಂದ್ರೆ? ಯಾರಾದ್ರೂ ಏರಿಯಾದಾಗ ಒಬ್ರು ಇರ್ಬೇಕು. ಅವ್ರು ಇದ್ರೇನೆ ಕೆಲಸ ಆಗ್ತೈತೆ, ಇಲ್ಲಿದ್ರೆ ಆಗಲ್ಲ. ಆಗ್ಲೆಲ್ಲ MLA ಹಿಡ್ಕೊಂಡು ಹೋಗಿ ಎಲ್ಲಿ ಹೋಗ್ತಾರೆ? ಅವ್ರ MLA ಎಲ್ಲಿ ಸಿಗ್ತಾರೆ ಹೇಳಿ? ಮೋರಿ ಪ್ರಾಬ್ಲಮ್ ಆಯ್ತು ಎಲ್ಲರಿಗೂ, ಯಾಕೂ ಬೇಕೇ ಬೇಕಲ್ಲ ಸರ್. ಎಲೆಕ್ಷನ್ ಆಗಿಲ್ಲಲ್ಲ GBA ಎಲೆಕ್ಷನ್. ಎಲೆಕ್ಷನ್ ಆಗಿಲ್ಲ ಅಂದ್ರೆ ಎಲೆಕ್ಷನ್ ಮಾಡಲೇಬೇಕು ಸರ್. ಎಲೆಕ್ಷನ್ ಮಾಡಿ ಇಲ್ಲಿನ ಈ ಯಾರ್ಯಾರಿದ್ದಾರೆ, ಈ ಸಾರ್ವಜನಿಕರು, ಅವ್ರ ಕುಂದುಕೊರತೆಗಳನ್ನೆಲ್ಲ ಇವರು ಎಲೆಕ್ಷನ್ ಮಾಡಿ MLAಗಳು ಬಂದು ಅವ್ರ ಕುಂದುಕೊರತೆಗಳನ್ನ ಆಲಿಸಿ, ಅವ್ರದ್ದೇನಿದೆ ಮನೆ ಊರಲ್ಲಿ ಏನೇನು ತೊಂದರೆಗಳಿದೆ ಅದೆಲ್ಲ ನೋಡಿ
ಅದನ್ನು ಅವರು ಸಾಲ್ವ್ ಮಾಡಿಕೊಡ್ಬೇಕು. ಬೆಂಗಳೂರಿನ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜರಾಜೇಶ್ವರಿ ನಗರ ಇದು ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ. ಒಟ್ಟು 14 ವಾರ್ಡ್ಗಳಿರುವಂಥ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ವಾರ್ಡ್ಗಳು ಹೈಫೈ ಇದ್ದಾವೆ. ಇನ್ನು ಕೆಲವು ವಾರ್ಡ್ಗಳು ಸ್ಲಮ್ ರೀತಿಯಾದಂಥ ವಾರ್ಡ್ಗಳು ಕೂಡ ಇದ್ದಾವೆ, ಸಾಕಷ್ಟು ಏರಿಯಾಗಳು ಕೂಡ ಇದ್ದಾವೆ. ಹೆಜ್ಜೆ ಹೆಜ್ಜೆಗೆ ಏರಿಯಾಕ್ಕೂ ಕೂಡ ಸಮಸ್ಯೆಗಳಿಗೇನು ಕಡಿಮೆನಿಲ್ಲ. ಆದರೆ ಈ ಸಮಸ್ಯೆಯನ್ನು, ಸಣ್ಣ ಪುಟ್ಟ ಸಮಸ್ಯೆಯನ್ನು ಆಲಿಸಲಿಕ್ಕೆ ಲೋಕಲ್ ಕಾರ್ಪೊರೇಟ್ರ್ ಇಲ್ಲ. ಎಲೆಕ್ಷನ್ ಆಗಿ 11 ವರ್ಷ ಆಯಿತು, ಟರ್ಮ್ ಮುಗಿದು 6 ವರ್ಷ ಆಯಿತು, ಕಾರ್ಪೊರೇಟ್ರು ಯಾವಾಗ ಬರ್ತಾರೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಮೂಲಕ ಆದ್ರೂ ಕೂಡ ಸಮಸ್ಯೆಗಳು ಬಗೆಹರಲಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.